Students, today we shall discuss the modern system of accounting or American system of accounting. In our last session, we have discussed about the traditional system of accounting. In the traditional system of accounting, the three types of accounts are there, namely personal account, real account, nominal account. That we have studied in the previous session. What is personal account, examples of personal account and the rules of personal account, real account, meaning, examples and rules, nominal account also we have studied. As we have studied, the personal account relates to persons, and the rule of personal account is debit the receiver, credit the giver, whereas real account relates to things and properties, and the rule of real account is debit what comes in, credit what goes out. In the same way, nominal account relates to expenses and incomes. The rule of nominal account is debit all expenses and losses, credit incomes and gains. That we have studied in the previous session, and also you have studied these rules and the types of accounts at PU level. ಆತ್ಮೀಯ ವಿದ್ಯಾರ್ಥಿನಿಯರೇ, ಹಿಂದಿನ ಸೆಷನ್ನಲ್ಲಿ ನಾವು ಟ್ರೆಡಿಷನಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಬಗ್ಗೆ ನೋಡಿದ್ದೀವಿ. ಅಂದರೆ ಟ್ರೆಡಿಷನಲ್ ಸಿಸ್ಟಮ್ ಅಂತ ಕರೀತಾರೆ ಅಥವಾ ಬ್ರಿಟಿಷ್ ಸಿಸ್ಟಮ್ ಅಂತೇಳಿ ಕರೀತಾರೆ. ಅದಕ್ಕೆ ಅಲ್ಲಿ 3 ಟೈಪ್ ಅಕೌಂಟ್ಸು ಇರ್ತಾವೆ. ಅದರಲ್ಲಿ ಪರ್ಸನಲ್ ಅಕೌಂಟು, ರಿಯಲ್ ಅಕೌಂಟು ಮತ್ತು ನಾಮಿನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಅಂದ್ರೇನು, ಅದರ ಉದಾಹರಣೆಗಳು ಯಾವುವು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ನಿಯಮಗಳನ್ನು ನಾವು ನೋಡಿದ್ದೀವಿ. ರಿಯಲ್ ಅಕೌಂಟದ್ದು ನೋಡಿದ್ದೀವಿ, ನಾಮಿನಲ್ ಅಕೌಂಟು ನೋಡಿದ್ದೀವಿ. ಪರ್ಸನಲ್ ಅಕೌಂಟು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆರ್ಟಿಫಿಷಿಯಲ್ ಪರ್ಸನ್ ಆಗಲಿ ಅಥವಾ ನ್ಯಾಚುರಲ್ ಪರ್ಸನ್ ಆಗಲಿ, ಮತ್ತು ಅದರ ರೂಲ್ಸು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟು ಥಿಂಗ್ಸಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ನಿಮ್ಗೆ ಗೊತ್ತಾಗಿದೆ. ಮತ್ತು ರಿಯಲ್ ಅಕೌಂಟದು ನಿಯಮ ಏನು ಅಂತಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತೇಳಿ. ಅದೇ ರೀತಿ ನಾಮಿನಲ್ ಅಕೌಂಟು ಎಕ್ಸ್ಪೆನ್ಸಸ್ಸು ಮತ್ತು ಇನ್ಕಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರ ರೂಲ್ಸು ಡೆಬಿಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಇದನ್ನು ಅದು ಟ್ರೆಡಿಷನಲ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥದ್ದು. ನೀವು PUC ನಲ್ಲಿ ಓದಿದ್ದೀರಿ ಮತ್ತು ಹಿಂದಿನ ಸೆಷನ್ನಲ್ಲಿ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ. ಇವತ್ತು ಮಾಡರ್ನ್ ಸಿಸ್ಟಮ್, ಆಧುನಿಕ ಲೆಕ್ಕಶಾಸ್ತ್ರದ ಪ್ರಕಾರ ಅಥವಾ ಅಮೇರಿಕನ್ ಸಿಸ್ಟಮ್ ಅಂತ ಕರೀತಾರೆ. ಈ ಅಮೇರಿಕನ್ ಸಿಸ್ಟಮ್ ಪ್ರಕಾರ ಯಾವ ರೀತಿ ಅಕೌಂಟ್ಸನ್ನು ಡೆಬಿಟ್ ಕ್ರೆಡಿಟ್ ಮಾಡ್ತಾರೆ ಮತ್ತು ಯಾವ್ಯಾವ ಅಕೌಂಟ್ಸ್ ಒಳಗೊಂಡಿರ್ತಾವೆ ಅಂಥೇಳಿ. ಇನ್ ದಿಸ್ ಸಿಸ್ಟಮ್ ಆಫ್ ಅಕೌಂಟ್ಸ್, in this system accounts are classified into 6 types, namely assets, liability, capital, revenue, expenses and drawings. A catchword you may call it as a cradle, CRADLE. C for capital, R for revenue, A for asset, D for drawings, L for liability, E for expenses. Cradle, you remember each letter of cradle indicates the type of account. C is one type of account, that is capital is one type of account, revenue is one type of account, asset is one type of account, drawings, liability, expenses. These are the classification of accounts according to American system. Whereas in traditional system only 3 accounts: personal account, real account and nominal account. Whereas in case of American system or modern system, 6 types of accounts: asset, liability, capital, revenue, expenses and drawings. ಅಂದರೆ ಈ ಟ್ರೆಡಿಷನಲ್ ಸಿಸ್ಟಮ್ನಲ್ಲಿ ಅಕೌಂಟ್ಸನ್ನು 3 ವಿಧದಲ್ಲಿ ಕ್ಲಾಸಿಫೈ ಮಾಡಿದ್ರು. ಅದು ಪರ್ಸನಲ್ ಅಕೌಂಟು, ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟ್ ಅಂತೇಳಿ. ಆದರೆ ಇಲ್ಲಿ ಅಮೇರಿಕನ್ ಸಿಸ್ಟಮ್ನಲ್ಲಿ ಅಥವಾ ಮಾಡರ್ನ್ ಸಿಸ್ಟಮ್ನಲ್ಲಿ 6 ವಿಧದ ಖಾತೆಗಳನ್ನು ನಾವು ನೋಡ್ತೀವಿ. ಅವು ಯಾವುವು ಅಂತಂದ್ರೆ ಅಸೆಟ್ಟು,
ಲಯಬಿಲಿಟಿ, ಕ್ಯಾಪಿಟಲ್ಲು, ರೆವಿನ್ಯೂ, ಎಕ್ಸ್ಪೆನ್ಸಸ್ಸು ಮತ್ತು ಡ್ರಾಯಿಂಗ್ಸು. ಈ ರೀತಿ 6 ಥರದ ಖಾತೆಗಳನ್ನು ಅಮೇರಿಕನ್ ಸಿಸ್ಟಮ್ ಅಥವಾ ಮಾಡರ್ನ್ ಸಿಸ್ಟಮ್ನಲ್ಲಿ ನಾವು ನೋಡ್ತೀವಿ. ನಾವು ರಿಮೆಂಬರ್ ಮಾಡ್ಕೊಳ್ಳಿಕ್ಕೆ, ನೆನಪಿಟ್ಕೊಳ್ಳಿಕ್ಕೆ ಭಾಳ ಸುಲಭವಾಗಿರ್ತಕ್ಕಂಥ ವಿಧಾನ ಯಾವುದಂದ್ರೆ ಕ್ರ್ಯಾಡಲ್ ಅಂತಕ್ಕಂಥ ಒಂದು ವರ್ಡನ್ನು ನೆನಪಿಟ್ಕೊಳ್ಳಿ. ಕ್ರ್ಯಾಡಲ್, CRADLE. ಅಂದರೆ ಸಿ ಅನ್ನೋದು ಒಂದು ಅಕೌಂಟ್ ಕ್ಯಾಪಿಟಲ್, ಆರ್ ಅಂತಂದ್ರೆ ರೆವಿನ್ಯೂ, ಎ ಅಂತಂದ್ರೆ ಅಸೆಟ್ಟು, ಡಿ ಅಂದ್ರೆ ಡ್ರಾಯಿಂಗ್ಸು, ಎಲ್ ಅಂದ್ರೆ ಲಯಬಿಲಿಟಿ, ಇ ಅಂದ್ರೆ ಎಕ್ಸ್ಪೆನ್ಸಸ್ಸು. ಕ್ರ್ಯಾಡಲ್ ಇವು ಒಂದು ಈಚ್ ಲೆಟರ್, ಇದರ ಪ್ರತಿಯೊಂದು ಅಕ್ಷರಗಳೇನದಾವಲ್ಲ ಈ ಶಬ್ದದ ಪ್ರತಿಯೊಂದು ಅಕ್ಷರವೂ ಸಹಿತ ಒಂದೊಂದು ಖಾತೆಯನ್ನು ತಿಳಿಸ್ತವೆ. ಕ್ಯಾಪಿಟಲ್, ರೆವಿನ್ಯೂ, ಅಸೆಟ್, ಡ್ರಾಯಿಂಗ್ಸ್, ಲಯಬಿಲಿಟಿ ಆ್ಯಂಡ್ ಎಕ್ಸ್ಪೆನ್ಸಸ್. ಈ ರೀತಿಯಾಗಿ 6 ವಿಧದ ಖಾತೆಗಳನ್ನು ಮಾಡರ್ನ್ ಸಿಸ್ಟಮ್ನಲ್ಲಿ ನೋಡ್ತೀವಿ. ಹಾಗಾದರೆ ಈ ಮಾಡರ್ನ್ ಸಿಸ್ಟಮದ ರೂಲ್ಸ್, ಅಕೌಂಟಿಂಗ್ ರೂಲ್ಸ್ ಏನಪ್ಪ ಅಂತಂದ್ರೆ, ಈ ಟೇಬಲ್ನಲ್ಲಿ 3 ಕಾಲಮ್ ಮಾಡಿದ್ದೇವೆ ನಾನು, ಟೈಪ್ಸ್ ಆಫ್ ಅಕೌಂಟ್ಸ್ ಅಂತೇಳಿ, ಮತ್ತು ಯಾವುದನ್ನು ಡೆಬಿಟ್ ಮಾಡಬೇಕು, ಯಾವುದನ್ನು ಕ್ರೆಡಿಟ್ ಮಾಡಬೇಕು, ಯಾವಾಗ ಡೆಬಿಟ್ ಮಾಡಬೇಕು, ಯಾವಾಗ ಕ್ರೆಡಿಟ್ ಮಾಡಬೇಕು ಅಂತೇಳಿ. ಅಂದರೆ ಅಸೆಟ್ ಅಕೌಂಟ್, ಟೈಪ್ ಆಫ್ ಅಕೌಂಟ್ ಅಸೆಟ್ ಈ ಟ್ರಾನ್ಸಾಕ್ಷನ್ನಲ್ಲಿ ಅಸೆಟ್ ಇನ್ವಾಲ್ವ್ ಆಗಿದ್ರೆ, ಇಫ್ ದ transaction consists of asset, then what is to be debited and when it is to be debited, when it is to be credited. In case of asset, if asset is increased, it should be debited. Asset debit increase, credit decrease. In the same way, liability debit decrease and credit increase. Increase in liability is to be credited, decrease in liability is to be debited. In the same way, capital, decrease in capital is to be debited, increase in capital is to be credited. And in case of revenue, decrease in revenue is to be debited and increase in revenue is to be credited. Whereas in case of expenses, the increase in expenses is to be debited, decrease in expenses is to be credited. In case of drawings, increase in drawing is to be debited, decrease in drawing is to be credited. In this way, the rule, modern accounting rule is, it means that we have to ascertain, identify what accounts are involved in the transaction, whether the transaction consists of asset or a liability or capital, revenue, expense or drawing. That is to be identified first in the transaction, whether asset is involved or a liability is involved. If the asset is involved, then we have to see that whether the asset increases by that transaction or asset decreases by that transaction. If the asset increases, then asset account is to be debited. If the asset decreases, the asset account is to be credited. In this way, the rule is to be followed. In the next slide, I will discuss in detail about this rule. Simply remember, asset increase in asset is to be debited, decrease in asset is to be credited. In the case of personal account, we are calling debit the receiver, credit the giver. Debit what comes in, credit what goes out. In case of real account, debit expenses and losses, credit incomes and gains. In the same way, here in case of modern system, we have to say like this: increase in asset is to be debited, decrease in asset is to be credited, decrease in asset liability is to be debited and increase in liability is to be credited. Then decrease in capital is to be debited, increase in capital is to be credited. Then decrease in revenue is to be debited, increase in revenue is to be credited. Increase in expenses is to be debited, decrease in expenses is to be credited. In the same way, in case of drawings, increase in drawing is to be debited, decrease in drawing is to be credited. In ಅಂದರೆ ನಾವೇನು ಮಾಡರ್ನ್ ಸಿಸ್ಟಮ್ನಲ್ಲಿ 6 ಟೈಪ್ ಅಕೌಂಟ್ಸ್ ಅದಾವ ಅಂತೇಳಿ ನಾನು ಹೇಳಿದ್ದೀನಿ. ಈ 6 ಟೈಪ್ ಅಕೌಂಟ್ಸ್ನಲ್ಲಿ ಯಾವ ಅಕೌಂಟನ್ನು ಯಾವಾಗ ಡೆಬಿಟ್ ಮಾಡಬೇಕು, ಯಾವಾಗ ಕ್ರೆಡಿಟ್ ಮಾಡಬೇಕು ಅಂಥೇಳಿ ಈಗಲೇ ನಾವು ಒಟ್ಟು ಆ ವ್ಯವಹಾರದ ಘಟನೆಯಲ್ಲಿ ಅಸೆಟ್ ಇನ್ವಾಲ್ವ್ ಆಗಿದೆನೋ, ಲಯಬಿಲಿಟಿ ಇನ್ವಾಲ್ವ್ ಆಗಿದೆನೋ, ಅಥವಾ ಕ್ಯಾಪಿಟಲ್ ಇನ್ವಾಲ್ವ್ ಆಗಿದೆನೋ, ರೆವಿನ್ಯೂ ಇಫೆಕ್ಟ್ ಆಗುತ್ತೋ, ಅಥವಾ ಎಕ್ಸ್ಪೆನ್ಸಸ್ ಇಫೆಕ್ಟ್ ಆಗುತ್ತೋ, ಅಥವಾ ಡ್ರಾಯಿಂಗ್ಸ್ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಆನಂತರ ಯಾವ ಅಕೌಂಟ್ ಇದೆ ಅನ್ನೋದನ್ನು ಟ್ರಾನ್ಸಾಕ್ಷನ್ಸ್ನಲ್ಲಿ ಐಡೆಂಟಿಫೈ ಮಾಡಿದ ನಂತರ
ಅದು ಹೆಚ್ಚಿಗೆ ಆಗಿದೆನೋ ಅಥವಾ ಕಡಿಮೆ ಆಗಿದೆನೋ ನೋಡಬೇಕು. ಈಗ ಉದಾಹರಣೆಗೆ ಅಸೆಟ್ ಇನ್ವಾಲ್ವ್ ಆಗಿತ್ತಂತ ತಿಳ್ಕೊಳ್ಳಿ. ಆ ನಂತರ ನಾವು ಏನು ಮಾಡಬೇಕಂದ್ರೆ ಅಸೆಟ್ ಇನ್ಕ್ರೀಸ್ ಆಗಿದೆನೋ ಅಥವಾ ಡಿಕ್ರೀಸ್ ಆಗಿದೆನೋ ನೋಡ್ಕೋಬೇಕು. ಇನ್ಕ್ರೀಸು ಡಿಕ್ರೀಸು ಯಾವ್ದು ಇನ್ಕ್ರೀಸ್ ಆಗಿದೆ ಯಾವುದು ಡಿಕ್ರೀಸ್ ಆಗಿದೆ. ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಮೇಲೆ ಡೆಬಿಟ್ ಆ್ಯಂಡ್ ಕ್ರೆಡಿಟು. ದೆನ್ ಟೈಪ್ ಆಫ್ ಅಕೌಂಟ್. ಒಂದು ವೇಳೆ ಅಸೆಟ್ ಇನ್ವಾಲ್ವ್ ಆಗಿತ್ತಂತಂದ್ರೆ ಅಸೆಟ್ ಹೆಚ್ಚಿಗೆ ಆಗಿದ್ದರೆ ಡೆಬಿಟ್ ಮಾಡಬೇಕು, ಅಸೆಟ್ ಕಡಿಮೆ ಆಗಿದ್ದರೆ ಕ್ರೆಡಿಟ್ ಮಾಡ್ಕೋಬೇಕು. ಲಯಬಿಲಿಟಿ ಡಿಕ್ರೀಸ್ ಆಗಿದ್ದರೆ ಕಡಿಮೆ ಆಗಿದ್ದರೆ ಡೆಬಿಟ್ ಮಾಡಬೇಕು, ಲಯಬಿಲಿಟಿ ಹೆಚ್ಚಿಗೆ ಆಗಿದ್ದರೆ ಕ್ರೆಡಿಟ್ ಮಾಡ್ಕೋಬೇಕು. ಹಾಗೆ ಕ್ಯಾಪಿಟಲ್ ಕಡಿಮೆ ಆಗಿತ್ತು ಅಂತಂದ್ರೆ ಅದನ್ನ ಡೆಬಿಟ್ ಮಾಡಬೇಕು, ಕ್ಯಾಪಿಟಲ್ ಹೆಚ್ಚಿಗೆ ಆಗಿತ್ತಪ್ಪ ಅಂತಂದ್ರೆ ಕ್ರೆಡಿಟ್ ಮಾಡ್ಕೊಳ್ಬೇಕು. ರೆವಿನ್ಯೂ ಕಡಿಮೆ ಆಗಿತ್ತಪ್ಪ ಅಂತಂದ್ರೆ ಅದನ್ನು ಡೆಬಿಟ್ ಮಾಡಬೇಕು, ರೆವಿನ್ಯೂ ಹೆಚ್ಚಿಗೆ ಆಗಿತ್ತಪ್ಪ ಅಂತಂದ್ರೆ ಕ್ರೆಡಿಟ್ ಮಾಡಬೇಕು. ಎಕ್ಸ್ಪೆನ್ಸಸ್ಸು ಹೆಚ್ಚಿಗೆ ಆಗಿತ್ತಪ್ಪ ಅಂತಂದ್ರೆ ಡೆಬಿಟ್ ಮಾಡಬೇಕು, ಕಡಿಮೆ ಆಗಿತ್ತಪ್ಪ ಅಂತಂದ್ರೆ ಕ್ರೆಡಿಟ್ ಮಾಡ್ಕೊಳ್ಬೇಕು. ಡ್ರಾಯಿಂಗ್ಸು ಹೆಚ್ಚಿಗೆ ಆಗಿತ್ತಂದ್ರೆ ಅದನ್ನು ಡೆಬಿಟ್ ಮಾಡ್ಕೊಳ್ಬೇಕು, ಕಡಿಮೆ ಆಗಿತ್ತಪ್ಪ ಅಂತಂದ್ರೆ ಕ್ರೆಡಿಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಫಸ್ಟು ಟ್ರಾನ್ಸಾಕ್ಷನ್ಸ್ನಲ್ಲಿ ಯಾವ ಅಸೆಟ್ ಇದಾವೆ ಅನ್ನೋದು ಐಡೆಂಟಿಫೈ ಮಾಡಬೇಕು. ಆ ನಂತರ ಇನ್ಕ್ರೀಸ್ ಆಗಿದೆನೋ ಡಿಕ್ರೀಸ್ ಆಗಿದೆನೋ ಅದರ ಮೇಲೆ ನಾವು ಡೆಬಿಟ್ ಕ್ರೆಡಿಟ್ಗಳನ್ನು ನಿರ್ಧಾರ ಮಾಡ್ಕೊಳ್ಬೇಕು. ಇನ್ ಅಮೇರಿಕನ್ ಸಿಸ್ಟಮ್ ಆರ್ ಅಪ್ರೋಚ್ we divide the transaction into following 5 categories. As I told you that there are 6 types of accounts, but the transactions are divided into 5 categories. Take for example, first one is transaction relating to owner. If the transaction is relating to owner, that is capital and drawings. Capital and drawings are relating to owner. These are in the nature of a personal account. Like in case of traditional account, capital is considered as a personal account. Drawing is also considered as a capital account. In the same way, here we are dividing the transaction as relating to owner. If the transactions are relating to owner, that is these two are the transactions relating to owner, that is capital and drawings. Capital and drawings are to be treated as a personal account in case of a modern approach, but we will not be calling it as a personal account. ಅಂದರೆ ಈ ಟ್ರಾನ್ಸಾಕ್ಷನ್ಸ್ಗಳನ್ನು ವ್ಯವಹಾರದ ಘಟನೆಗಳನ್ನು 5 ವಿಧದಲ್ಲಿ ನಾವು ವಿಂಗಡಿಸ್ತೇವೆ. ಒಂದನೇದು ಮಾಲೀಕನಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಅಂತ ಹೇಳಿ. ಮಾಲೀಕನಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಅದು ಬಂಡವಾಳ ಆಗಿರ್ಬೋದು ಅಥವಾ ಡ್ರಾಯಿಂಗ್ಸ್ ಆಗಿರ್ಬೋದು. ಈಗಾಗಲೇ ನಾವು ನೋಡಿದ್ದೇವೆ ಟ್ರೆಡಿಷನಲ್ ಅಕೌಂಟ್ನಲ್ಲಿ ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸನ್ನು ನಾವು ಪರ್ಸನಲ್ ಅಕೌಂಟ್ ಅಂತೇಳಿ ಕನ್ಸಿಡರ್ ಮಾಡ್ತಿದ್ವಿ. ಅದನ್ನೇ ನಾವು ಇಲ್ಲಿ ಏನು ಮಾಡ್ತೇವೆ ಅಂತಂದ್ರೆ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಓನರ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಅದರ್ ಲಯಬಿಲಿಟೀಸ್ ಅಂದ್ರೆ ಇಟ್ ಮೀನ್ಸ್ ದಟ್ transactions, first one is transactions relating to owner, second one is transactions relating to other liabilities, then transactions relating to assets, then transactions relating to expenses, transactions relating to revenue. ಹೀಗೆ ಟ್ರಾನ್ಸಾಕ್ಷನ್ಸ್ಗಳನ್ನು 5 ವಿಧದಲ್ಲಿ ನಾವು ವಿಂಗಡಣೆ ಮಾಡ್ತೇವೆ. ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಓನರ್ ಅಂದ್ರೆ ಕ್ಯಾಪಿಟಲ್ಲು ಮತ್ತು ಡ್ರಾಯಿಂಗ್ಸು. ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಅದರ್ ಲಯಬಿಲಿಟೀಸ್ ಅಂತಂದ್ರೆ ಸಪ್ಲೈಯರ್ ಆಫ್ ಗೂಡ್ಸ್. ಇವು ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಅದರ್ ಲಯಬಿಲಿಟಿ ಮತ್ತು ಓನರ್ ಏನಿದಾವಲ್ಲ ಇವೆಲ್ಲ ಪರ್ಸನಲ್ ಅಕೌಂಟ್ ನೇಚರ್ನಲ್ಲಿ ಇರ್ತವೆ. ದೆನ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಅಸೆಟ್ಸ್ ಅಂತಂದ್ರೆ ಲ್ಯಾಂಡು, ಬಿಲ್ಡಿಂಗು, ಪ್ಲ್ಯಾಂಟು, ಮಷಿನರಿ, ಕ್ಯಾಶು, ಸ್ಟಾಕು, ಬಿಲ್ಸ್, ಇವೆಲ್ಲ ರಿಯಲ್ ಅಕೌಂಟಿನ ಟೈಪ್ಸ್ನಲ್ಲಿ ಬರ್ತವೆ. ಸೊ ನಾವು ಈಗಾಗಲೇ ರಿಯಲ್ ಅಕೌಂಟ್ನಲ್ಲಿ ಇವು ನೋಡಿದ್ದೇವೆ. ಅದೇ ಮಾಡರ್ನ್ ಸಿಸ್ಟಮ್ನಲ್ಲಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಅಸೆಟ್ಸ್ ಯಾವ ಅಂತಂದ್ರೆ ಅಲ್ಲೇನು ನಾವು ರಿಯಲ್ ಅಕೌಂಟಿಂಗ್ ಯಾವ್ಯಾವ ಬರ್ತಿದ್ವಲ್ಲ ಅವೆಲ್ಲ ಇಲ್ಲಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಅಸೆಟ್ಸ್ ಅಂತ ಅಂದ್ಕೊಳ್ಬೇಕು. ಅದೇ ರೀತಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಎಕ್ಸ್ಪೆನ್ಸಸ್ ನಾವು ನಾಮಿನಲ್ ಅಕೌಂಟ್ ನೋಡಿದ್ದೇವೆ ಟ್ರೆಡಿಷನಲ್ ಸಿಸ್ಟಮ್ನಲ್ಲಿ. ಅದನ್ನೇ ನಾವು ಇಲ್ಲಿ ಏನು ಮಾಡ್ತೇವೆ ಅಂದ್ರೆ ಅವನ್ನೆಲ್ಲ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದರಲ್ಲಿ ಸ್ಯಾಲ್ರಿ ಬರ್ತೈತಿ, ವೇಜಸ್ ಬರುತ್ತೆ, ರೆಂಟು, ಕಮಿಷನ್ನು, ಫ್ರೈಟು, ಕಾರ್ಟೇಜ್ ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಎಕ್ಸ್ಪೆನ್ಸಸ್. ಇವೆಲ್ಲ ನಾಮಿನಲ್ ಅಕೌಂಟ್ ನೇಚರ್ ಇರ್ತಾವೆ. ಟ್ರೆಡಿಷನಲ್ ಅಕೌಂಟ್ನಲ್ಲಿ ನಾವು ಇವುಗಳನ್ನು ನಾಮಿನಲ್ ಅಕೌಂಟ್ ಅಂತ ಕರಿತಿದ್ವಿ. ಅದೇ ರೀತಿಯಾಗಿ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ರೆವಿನ್ಯೂ ಅಥವಾ ಇನ್ಕಮ್ ಯಾವ ಅಂತಂದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು ಅಥವಾ ಡಿವಿಡೆಂಟ್ ರಿಸೀವ್ಡ್ ಆಗಿರ್ಬೋದು ಅಥವಾ ಸೇಲ್ ಆಫ್ ಗೂಡ್ಸ್ ಆಗಿರ್ಬೋದು.
ಇವೆಲ್ಲ ನಾಮಿನಲ್ ಅಕೌಂಟ್ ನೇಚರ್ನಲ್ಲಿ ಇರ್ತವೆ ಅಂತೇಳಿ ಹೇಳ್ಬೋದು. ಹೀಗೆ ಟ್ರಾನ್ಸಾಕ್ಷನ್ಸನ್ನು 5 ವಿಧದಲ್ಲಿ ನಾವು ಈ ಮಾಡರ್ನ್ ಸಿಸ್ಟಮ್ನಲ್ಲಿ ನೋಡ್ತೀವಿ. ಒಂದನೇದು ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಓನರ್, ಅದರಲ್ಲಿ ಕ್ಯಾಪಿಟಲು ಡ್ರಾಯಿಂಗ್ಸ್ ಬರ್ತವೆ. ಎರಡನೇದು ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಅದರ್ ಲಯಬಿಲಿಟಿ, ಅದರಲ್ಲಿ ಸಪ್ಲೈಯರ್ ಆಫ್ ಗೂಡ್ಸ್ ಅಂದರೆ ಕ್ರೆಡಿಟರ್ಸ್ ಅಂತ ಕರಿತೇವಲ್ಲ ಅವ್ರು ಬರ್ತಾರೆ. ದೆನ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಅಸೆಟ್ಸ್ನಲ್ಲಿ ಎಲ್ಲ ರಿಯಲ್ ಅಕೌಂಟು, ಲ್ಯಾಂಡು, ಬಿಲ್ಡಿಂಗು, ಕ್ಯಾಶ್ ಇವೆಲ್ಲ. ಅನಂತರ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಎಕ್ಸ್ಪೆನ್ಸಸ್ನಲ್ಲಿ ಸ್ಯಾಲ್ರಿ, ವೇಜಸ್ಸು, ಕಮಿಷನು, ಫ್ರೈಟು ಎಕ್ಸೆಟ್ರಾ. ದೆನ್ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ರೆವಿನ್ಯೂ, ಇಂಟ್ರೆಸ್ಟು, ಡಿವಿಡೆಂಟು, ಸೇಲ್ಸ್. ಈ ರೀತಿಯಾಗಿ 5 ವಿಧದಲ್ಲಿ ನಾವು ವ್ಯವಹಾರದ ಘಟನೆಗಳನ್ನು ವಿಂಗಡಿಸ್ತೇವೆ ಮಾಡರ್ನ್ ಸಿಸ್ಟಮ್ನಲ್ಲಿ. Then we shall see in a detail about the debit and credit rules. As per the modern approach, we need to follow the following rules in order to decide which account is to be debited and which ಅಕೌಂಟ್ ಈಸ್ ಟು ಬಿ ಕ್ರೆಡಿಟೆಡ್. ಯಾವ ಅಕೌಂಟನ್ನು ಡೆಬಿಟ್ ಮಾಡಬೇಕು, ಯಾವ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕನ್ನು ನಾಗಲೇ ಅಲ್ಲಿ ಹೇಳಿದ್ದೀನಿ. ಫಸ್ಟ್ ಸ್ಲೈಡ್ನಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನೇ ಇನ್ನೊಂದ್ಸಲ ಡೀಟೇಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಕ್ಲಿಯರಾಗಿ ಬರೆದಿದ್ದೇನೆ. ಅಸೆಟ್ಟಿಗೆ ಸಂಬಂಧಪಟ್ಟಿತ್ತು ಅಂತಂದರೆ ಏನು ಮಾಡಬೇಕು ಅಂತೇಳಿ. ಅಸೆಟ್ ಇನ್ಕ್ರೀಸ್ ಆಗಿದ್ರೆ ಡೆಬಿಟ್ ಮಾಡ್ಕೋಬೇಕು, ಡಿಕ್ರೀಸ್ ಆಗಿದ್ರೆ ಕ್ರೆಡಿಟ್ ಮಾಡಬೇಕು. ಈಗಾಗಲೇ ಒಂದು ಫಸ್ಟ್ ಸ್ಲೈಡ್ನಲ್ಲಿ ಹೇಳಿದ್ದೀನಿ. ಅದನ್ನೇ ಮತ್ತೆ ಇಲ್ಲಿ ಬೇರೆ ಥರ ಬರ್ದಿದ್ದೀನಿ. ಅಲ್ಲಿ ಬರ್ದಿರೋದು ಅಸೆಟ್ ಟೈಪ್ ಆಫ್ ಅಕೌಂಟು, ಡೆಬಿಟು, ಕ್ರೆಡಿಟು, ಯಾವುದನ್ನು ಡೆಬಿಟ್ ಮಾಡಬೇಕು, ಕ್ರೆಡಿಟ್ ಮಾಡಬೇಕು, ಅದನ್ನೇ ಬೇರೆ ರೀತಿಯಲ್ಲಿ ಇಲ್ಲಿ ಬರ್ದಿದ್ದೀನಿ. ಮತ್ತು ಕನ್ಫ್ಯೂಷನ್ ಮಾಡ್ಕೊಳ್ಬೇಡ್ರಿ, ಅದು ಇದು ಎಲ್ಲ ಸೇಮು. ಮತ್ತು ಇನ್ನೊಂದ್ಸಲ ನಿಮ್ಗೆ ಅರ್ಥ ಆಗೋ ಹಾಗೆ ಮತ್ತೆ ಇಲ್ಲಿ ಬರ್ದಿದ್ದೀನಿ. ಅಸೆಟ್ ಅಂತಂದ್ರೆ ಅಷ್ಟೇ ಗೊತ್ತಾಗೋದಿಲ್ಲ ನಿಮಗೆ. ಸರಿ, ಟ್ರಾನ್ಸಾಕ್ಷನ್ನಲ್ಲಿ ಅಸೆಟ್ ಇನ್ವಾಲ್ವ್ ಆಗಿದೆ, ಈಗ ಅದನ್ನು ಡೆಬಿಟ್ ಮಾಡಬೇಕು, ಕ್ರೆಡಿಟ್ ಮಾಡಬೇಕು ಅಂದರೆ ನೀವು ಡಿಸೈಡ್ ಮಾಡಬೇಕು. ಅವಾಗ ಏನು ಮಾಡಬೇಕು, 2 ವಿಚಾರಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಅಸೆಟ್ಟು ಇನ್ಕ್ರೀಸ್ ಆಗಿದ್ದೇನೋ ಅಥವಾ ಡಿಕ್ರೀಸ್ ಆಗಿದ್ದಾರೋ. ಇನ್ಕ್ರೀಸ್ ಆಗಿದ್ದರೆ ಡೆಬಿಟ್ ಮಾಡಬೇಕು, ಡಿಕ್ರೀಸ್ ಆಗಿದ್ದರೆ ಕ್ರೆಡಿಟ್ ಮಾಡಬೇಕು. ಅದು ರಿಯಲ್ ಅಕೌಂಟ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಅಂತ ಹೇಳ್ತೇವಲ್ಲ. ಈಗ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂದರೆ ಅಸೆಟ್ ಬಂತು ಅಂತಂದ್ರೆ ಅಸೆಟ್ ಹೆಚ್ಚಿಗೆ ಆಗಿದೆ ಅಂತ ಹೇಳರ್ಥ. ಕ್ಯಾಶ್ ಬಂತು ಅಂತಂದ್ರೆ ಕ್ಯಾಶ್ ಇಸ್ ಅಸೆಟ್, ಅದು ಹೆಚ್ಚಿಗೆ ಆಗಿದೆ ಅಂತ ಹೇಳರ್ಥ. ಸೊ ಅದನ್ನು ಡೆಬಿಟ್ ಮಾಡ್ಕೋಬೇಕು. ಮತ್ತು ಕ್ಯಾಶ್ ಹೋಯ್ತು ಅಂತಂದ್ರೆ ಅಥವಾ ಅಸೆಟ್ ಹೋಯ್ತಪ್ಪ ಅಂತಂದ್ರೆ ಅದನ್ನು ಡಿಕ್ರೀಸ್ ಇನ್ ಅಸೆಟ್ ಅಂತ ಕರಿತೀವಿ, ಅದನ್ನು ಕ್ರೆಡಿಟ್ ಮಾಡಬೇಕು. ಸೇಮ್ ಇಫೆಕ್ಟು ಅಲ್ಲೇ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತ ಕರಿತೀವಿ, ಕ್ರೆಡಿಟ್ ವಾಟ್ ಗೋಸ್ ಅಂತ ಕರಿತೀವಿ. ಇದನ್ನೇ ಅಸೆಟ್ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂತಂದ್ರೆ ಹೆಚ್ಚಿಗೆ ಆಗೋದು, ಡೆಬಿಟ್ ವಾಟ್ ಗೋಸ್ ಔಟ್ ಅಂತಂದ್ರೆ ಕಡಿಮೆ ಆಗೋದು. ಸೊ ಅಲ್ಲಿ ಅದನ್ನು ಮಾಡರ್ನ್ ಸಿಸ್ಟಮ್ನಲ್ಲಿ ಅದನ್ನು ಡಿಫ್ರೆಂಟಾಗಿ ಹೇಳ್ತಾರೆ. ಅಸೆಟ್ ಇಫ್ ದ ಅಸೆಟ್ ಇನ್ಕ್ರೀಸಸ್ ಅಥವಾ ಕಮ್ಸ್ ಇನ್ ದೆನ್ ಇಟ್ ಇಸ್ ಟು ಬಿ ಡೆಬಿಟೆಡ್. ಇಫ್ ದ ಅಸೆಟ್ ಗೋಸ್ ಔಟ್ ಆರ್ ಡಿಕ್ರೀಸಸ್ ದೆನ್ ಇಟ್ ಇಸ್ ಟು ಬಿ ಕ್ರೆಡಿಟೆಡ್. ಅದೇ ರೀತಿ ಲಯಬಿಲಿಟಿನಲ್ಲಿ ಡೆಬಿಟ್ ಡಿಕ್ರೀಸ್ ಇನ್ ಲಯಬಿಲಿಟಿ, ಕ್ರೆಡಿಟ್ ಇನ್ಕ್ರೀಸ್ ಇನ್ ಲಯಬಿಲಿಟಿ. ಲಯಬಿಲಿಟಿ ಹೆಚ್ಚಿಗೆ ಆಗಿದ್ದರೆ ಕಡಿಮೆ ಆಗಿದ್ದರೆ ಡೆಬಿಟ್ ಮಾಡಬೇಕು, ಲಯಬಿಲಿಟಿ ಹೆಚ್ಚಿಗೆ ಆಗಿದ್ದರೆ ಅದನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಸೊ ನಾವು ಲಯಬಿಲಿಟಿ ಏನಾಗಿದೆ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಡೆಬಿಟು ಕ್ರೆಡಿಟು ಅವಲಂಬಿಸ್ತಾರೆ. ದೆನ್ ಕ್ಯಾಪಿಟಲ್ಲು ಅದು ಸಹಿತ ಹಾಗೆ, ಡಿಕ್ರೀಸ್ ಇನ್ ಕ್ಯಾಪಿಟಲ್ಲು ಡೆಬಿಟ್ ಮಾಡ್ಕೊಳ್ಬೇಕು, ಇನ್ಕ್ರೀಸ್ ಇನ್ ಕ್ಯಾಪಿಟಲನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಸೊ ಕ್ಯಾಪಿಟಲ್ ಏನಾಗಿದೆ ಅನ್ನೋ ನೋಡ್ಕೋಬೇಕು, ಕಡಿಮೆ ಆಗಿದೆನೋ ಹೆಚ್ಚಿಗೆ ಆಗಿದೆನೋ. ಕಡಿಮೆ ಆಗಿದ್ದರೆ ಡೆಬಿಟ್ ಮಾಡ್ಕೋಬೇಕು, ಹೆಚ್ಚಿಗೆ ಆಗಿದ್ದರೆ ಕ್ರೆಡಿಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ಕಮ್. ಟ್ರಾನ್ಸಾಕ್ಷನ್ನಲ್ಲಿ ಇನ್ಕಮ್ ಇದೆ ಅಂತೇಳಿ ಅಂದ್ಕೊಂಡ್ರೆ ಇನ್ಕಮ್ ಡಿಕ್ರೀಸ್ ಆಗಿದೆನೋ ಅಥವಾ ಹೆಚ್ಚಿಗೆ ಆಗಿದೆನೋ ನೋಡ್ಕೊಳ್ಬೇಕು. ಇನ್ಕಮು ಡಿಕ್ರೀಸ್ ಆಗಿದ್ದರೆ ಡೆಬಿಟ್ ಮಾಡ್ಕೊಳ್ಬೇಕು, ಇನ್ಕಮ್ ಹೆಚ್ಚಿಗೆ ಆಗಿದ್ದರೆ ಕ್ರೆಡಿಟ್ ಮಾಡ್ಕೋಬೇಕು. ಇಫ್ ಇನ್ಕಮ್ ಡಿಕ್ರೀಸಸ್ ದೆನ್ ಇಟ್ ಈಸ್ ಟು ಬಿ ಡೆಬಿಟೆಡ್. ಇಫ್ ದ ಇನ್ಕಮ್ ಇನ್ಕ್ರೀಸಸ್ ದೆನ್ ಇಟ್ ಈಸ್ ಟು ಬಿ ಕ್ರೆಡಿಟೆಡ್. ಅದೇ ರೀತಿ ಎಕ್ಸ್ಪೆನ್ಸಸ್ ಹೆಚ್ಚಿಗೆ ಆಗಿದ್ದರೆ ಅದನ್ನು ಡೆಬಿಟ್ ಮಾಡ್ಕೋಬೇಕು, ಎಕ್ಸ್ಪೆನ್ಸಸ್ಸು ಕಡಿಮೆ ಆಗಿತ್ತಪ್ಪ ಅಂತಂದ್ರೆ ಅದನ್ನು ಕ್ರೆಡಿಟ್ ಮಾಡ್ಕೋಬೇಕು. ನಾಮಿನಲ್ ಅಕೌಂಟ್ ಎಕ್ಸ್ಪೆನ್ಸಸ್ ಅಂದರೆ ನಾಮಿನಲ್ ಅಕೌಂಟು ನಾವು ಟ್ರೆಡಿಷ್ನಲ್ ಅಕೌಂಟಲ್ಲಿ ಓದ್ತೀವಿ. ಟ್ರೆಡಿಷ್ನಲ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ಗೆ ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಆ ನಾಮಿನಲ್ ಅಕೌಂಟದ್ದು ಟ್ರೆಡಿಷ್ನಲ್ ಅಕೌಂಟ್ನಲ್ಲಿ ರೂಲ್ಸ್ ಏನಿದೆ, ಡೆಬಿಟ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಇದೆ. ಹಾಗಾದ್ರೆ ಅಲ್ಲಿ ಎಕ್ಸ್ಪೆನ್ಸಸ್ ಮಾಡ್ತೇವೆ ಅಂತಂದ್ರೆ, ಸ್ಯಾಲ್ರಿ ಕೊಡ್ತೇವೆ ಅಂತಂದ್ರೆ ಸ್ಯಾಲ್ರಿ ಹೆಚ್ಚಿಗೆ ಆಯ್ತು, ಅಲ್ಲಿ ಕೊಟ್ಟಿದ್ದೇವೆ, ಎಕ್ಸ್ಪೆನ್ಸ್ ಹೆಚ್ಚಿಗೆ ಆಯಿತು, ಖರ್ಚಾಯಿತು ನಮಗೆಲ್ಲಿ. ಸೊ ಅದನ್ನೇ ಇಲ್ಲಿ ಏನು ಮಾಡ್ಕೋಬೇಕು, ಡೆಬಿಟ್ ಮಾಡ್ಕೋಬೇಕು. ಇನ್ಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಇಸ್ ಟು ಬಿ ಡೆಬಿಟೆಡ್, ಡಿಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಇಸ್ ಟು ಬಿ ಕ್ರೆಡಿಟೆಡ್. ಆ್ಯಂಡ್ ಫಾರ್ ದ ಸ್ಟಾಕ್,
increase in stock is to be debited and a decrease in stock is to be credited. So in this way, 6 rules are to be followed. One is relating to assets, another one is relating to liability, and third one is relating to capital, fourth one is relating to income, then fifth one is relating to expenses, sixth one is relating to stock. Asset to liability, capital, income, expenses and stock. ಈ ರೀತಿ 5 ಅಕೌಂಟ್ಸು, 5 ಅಕೌಂಟ್ಸಿಗೆ ಈ ಮಾಡರ್ನ್ ಸಿಸ್ಟಮ್ನಲ್ಲಿ ಈ ಥರ ರೂಲ್ಸು ಇದ್ದಾವೆ. ಇವುಗಳನ್ನು ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ನೋಡೋದಾದರೆ, ಟೇಕ್ ಫಾರ್ ಎಕ್ಸಾಂಪಲ್, ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಅಸರ್ಟೈನ್ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಯೂಸಿಂಗ್ ಮಾಡರ್ನ್ ಅಪ್ರೋಚ್ ಆ್ಯಂಡ್ ಟ್ರೆಡಿಷನಲ್ ಅಪ್ರೋಚ್. ಇಲ್ಲಿ ಎರಡು ಡೆಬಿಟ್ ಮತ್ತು ಕ್ರೆಡಿಟನ್ನು ಯಾವ ರೀತಿ ಮಾಡಬೇಕು, ಮಾಡರ್ನ್ ಅಪ್ರೋಚ್ನಲ್ಲಿ ಯಾವ್ದು ಮಾಡ್ತಾರೆ, ದೆನ್ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಹೇಗೆ ಮಾಡ್ತಾರೆ ಅಂತ ಒಂದು 5-6 ಐಟಮ್ಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತ ಹೇಳಿ, ಆ್ಯಂಡ್ ದೆನ್ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಹೇಳಿ, ಪೇಡ್ ವೇಜಸ್ ಅಂತ ಹೇಳಿ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಹೇಳಿ, ರಿಸೀವ್ಡ್ ಕಮಿಷನ್ ಅಂತ ಹೇಳಿ, ದೆನ್ ಪರ್ಚೇಸ್ ಆಫ್ ಫರ್ನಿಚರ್ ಆನ್ ಕ್ರೆಡಿಟ್ ಫ್ರಮ್ ರಾಮ ಅಂತ ಹೇಳಿ. ದೀಸ್ ಆರ್ ದ 5 ಟ್ರಾನ್ಸಾಕ್ಷನ್ಸ್. ಇವು 5 ಟ್ರಾನ್ಸಾಕ್ಷನ್. ಇದು ಒಂದು ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತಂದ್ರೆ ಮಾಡರ್ನ್ ಸಿಸ್ಟಮ್ನಲ್ಲಿ ಯಾವುದು ಡೆಬಿಟು ಯಾವುದು ಕ್ರೆಡಿಟ್ ಅಂತೇಳಿ, ಅದೇ ರೀತಿ ಟ್ರೆಡಿಷನಲ್ ಸಿಸ್ಟಮ್ನಲ್ಲಿ ಈ ಟ್ರಾನ್ಸಾಕ್ಷನ್ಸ್ಗೆ ಯಾವ ಜರ್ನಲ್ ಎಂಟ್ರಿ ಬರಿತೀವಿ ಅಂತೇಳಿ, ದೆನ್ ಪರ್ಚೇಸ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ಗೆ ಮಾಡರ್ನ್ ಅಪ್ರೋಚ್ನಲ್ಲಿ ಯಾವ ಜರ್ನಲ್ ಎಂಟ್ರಿ, ದೆನ್ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಯಾವುದು ಜರ್ನಲ್ ಎಂಟ್ರಿ ಅಂತೇಳಿ ನೋಡ್ತೀವಿ. ದೆನ್ ಪೇಡ್ ವೇಜಸ್ ಅಂತೇಳಿ, ಸೋಲ್ಡ್ ಸೇಲ್ಸ್ ಇದ್ದಾಗ, ಕಮಿಷನ್ ರಿಸೀವ್ ಮಾಡಿದಾಗ, ದೆನ್ ಪರ್ಚೇಸ್ ಆಫ್ ಫರ್ನಿಚರ್ ಆನ್ ಕ್ರೆಡಿಟ್ ಫ್ರಮ್ ರಾಮ ಅಂತೇಳಿ. ಇದನ್ನು ಈಗ ಮಾಡರ್ನ್ ಅಪ್ರೋಚ್ನೊಳಗೆ ಒಂದೊಂದೇ ಟ್ರಾನ್ಸಾಕ್ಷನ್ಸ್ಗೆ ಯಾವ ಜರ್ನಲ್ ಎಂಟ್ರಿ ಬರೀಬೇಕು ಅನ್ನೋದನ್ನು ನೋಡ್ಕೋಬೇಕು. ಮೊದಲೇದು ಯಾವುದಂತಾರೆ, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತ ಹೇಳಿದೆ. ಈ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ನಲ್ಲಿ 2 ಅಕೌಂಟ್ಗಳನ್ನು ಅದಾವೆ. ನಾನು ಮೊದಲೇ ಹೇಳಿದ್ದೀನಿ, ಡೆಬಿಟು ಕ್ರೆಡಿಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಈ ಟ್ರಾನ್ಸಾಕ್ಷನ್ಸ್ನಲ್ಲಿ ಯಾವ್ಯಾವ ಅಕೌಂಟ್ ಇದಾವೆ ಅನ್ನೋದು ನೋಡ್ಕೋಬೇಕು. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತಂದ್ರೆ, ಕ್ಯಾಪಿಟಲ್ ಅಂತಂದ್ರೆ ಕ್ಯಾಶ್ ಅಂತ ಹೇಳ್ಕೊಳ್ಳಿ, ಕ್ಯಾಶ್ ಬರುತ್ತೆ ಮತ್ತು ಕ್ಯಾಪಿಟಲ್ ಲಯಬಿಲಿಟಿ ಹೆಚ್ಚಿಗೆ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ಕ್ಯಾಪಿಟಲ್ಲು ಮತ್ತು ಕ್ಯಾಶ್ ಇದಾವೆ. ಈಗ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತಂದ್ರೆ ಕ್ಯಾಶ್ ಈಸ್ ಎ ಅಸೆಟ್. ಅಸೆಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಆದ್ದರಿಂದ ನಾವು ಆಗಾಗಲೇ ನೋಡಿದ್ದೇವೆ, ಇನ್ಕ್ರೀಸ್ ಅನ್ ಅಸೆಟ್ ಈಸ್ ಟು ಬಿ ಡೆಬಿಟೆಡ್, ಹೆನ್ಸ್ ಕ್ಯಾಶ್ ಅಕೌಂಟ್ ಈಸ್ ಟು ಬಿ ಡೆಬಿಟೆಡ್. ದೆನ್ ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಲಯಬಿಲಿಟಿ ಅಕೌಂಟ್ ಈಸ್ ಟು ಬಿ ಕ್ರೆಡಿಟೆಡ್. ಇನ್ಕ್ರೀಸ್ ಇನ್ ಲಯಬಿಲಿಟಿ ಈಸ್ ಟು ಬಿ ಕ್ರೆಡಿಟೆಡ್. ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಸ್ಲೈಡ್. ಅಸೆಟ್ಟು ಹೆಚ್ಚಿಗೆ ಆಗಿದ್ರೆ ಡೆಬಿಟ್ ಮಾಡಬೇಕು, ಅಸೆಟ್ ಕಡಿಮೆ ಆಗಿದ್ರೆ ಕ್ರೆಡಿಟ್ ಮಾಡಬೇಕನ್ನೋದು ನೋಡಿದ್ದೀವಿ. ಅದೇ ರೀತಿ ಲಯಬಿಲಿಟಿ ಡಿಕ್ರೀಸ್ ಆಗಿತ್ತಂದ್ರೆ ಡೆಬಿಟ್ ಮಾಡಬೇಕು, ಇನ್ಕ್ರೀಸ್ ಆಗಿತ್ತಂದ್ರೆ ಕ್ರೆಡಿಟ್ ಮಾಡಬೇಕು ಅನ್ನೋದು ನಾವು ನೋಡಿದ್ದೀವಿ. ಹಾಗಾಗಿಬಿಟ್ಟು ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತೇಳಂದ್ರೆ ಇಲ್ಲಿ 2 ಅಕೌಂಟ್ ಇದಾವೆ, ಒಂದು ಕ್ಯಾಶ್ ಅಕೌಂಟು, ಇನ್ನೊಂದು ಕ್ಯಾಪಿಟಲ್ ಅಕೌಂಟು. ಹಾಗಾದ್ರೆ ಕ್ಯಾಶ್ ಏನಾಗ್ತೈತಿ, ಹೆಚ್ಚಿಗೆ ಆಗ್ತೈತಿ, ಕ್ಯಾಪಿಟಲ್ ಏನಾಗ್ತೈತಿ, ಕ್ಯಾಪಿಟಲ್ ಹೆಚ್ಚಿಗೆ ಆಗ್ತೈತಿ ಮತ್ತು ಕ್ಯಾಶು ಹೆಚ್ಚಿಗೆ ಆಗ್ತೈತಿ, ಎರಡೂ ಹೆಚ್ಚಿಗೆ ಆಗ್ತವೆ ಇಲ್ಲಿ. ಸೊ ಅದರಿಂದ ಒಂದು ಲಯಬಿಲಿಟಿ, ಇನ್ನೊಂದು ಅಸೆಟ್. ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ರೆ ಡೆಬಿಟ್ ಮಾಡಬೇಕು, ದೆನ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ ಇಲ್ಲಿ. ಸೊ ಲಯಬಿಲಿಟಿ ಇನ್ ದಿಸ್ ಟ್ರಾನ್ಸಾಕ್ಷನ್ 2 ಆಸ್ಪೆಕ್ಟ್ಸ್ ಆರ್ ದೇರ್, ದಟ್ ಈಸ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್. ಅಸೆಟ್ ಹೆಚ್ಚಿಗೆ ಆಗಿದೆ, ಸೊ ಅಸೆಟ್ ಹೆಚ್ಚಿಗೆ ಆಗಿರೋದ್ರಿಂದ ಕ್ಯಾಶ್ ಅಕೌಂಟನ್ನು ನಾವು ಇಲ್ಲೇ ಡೆಬಿಟ್ ಮಾಡ್ತೀವಿ. ದೆನ್ ಕ್ಯಾಪಿಟಲ್ ಇದು ಆಗಿದೆ, ಇಲ್ಲೇ ಕ್ಯಾಪಿಟಲ್ ಅಕೌಂಟನ್ನು ಏನು ಮಾಡಬೇಕು, ಕ್ರೆಡಿಟ್ ಮಾಡ್ಕೊಳ್ತೇವೆ ನಾವು. ಸೊ cash account is to be debited and capital account is to be credited. And then second transaction ಏನಿದೆ ಅಂತಂದ್ರೆ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಹೇಳಿದೆ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಅನ್ನ ಇಲ್ಲಿ 2 ಐಟಮ್ ನಾವು ಇನ್ವಾಲ್ವ್ ಆಗಿದ್ದಾವೆ, ಗೂಡ್ಸು ಮತ್ತು ಕ್ಯಾಶ್ ಅಂತೇಳಿ, ಅಂದ್ರೆ ಸ್ಟಾಕು ಮತ್ತು ಕ್ಯಾಶ್ ಅಂತೇಳಿ. ಸೊ ಇಲ್ಲೇ ಸ್ಟಾಕ್ ಹೆಚ್ಚಿಗೆ ಆಗುತ್ತೆ, ಅಸೆಟ್ ಹೆಚ್ಚಿಗೆ ಆಗುತ್ತೆ, ಅದನ್ನೇ ನಾವು ಪರ್ಚೇಸ್ ಅಕೌಂಟ್ ಅಂತ ಕರಿತೀವಿ. ಪರ್ಚೇಸ್ ಅಕೌಂಟ್ ಈಸ್ ಟು ಬಿ ಡೆಬಿಟೆಡ್ ಆ್ಯಂಡ್ ಕ್ಯಾಶ್ ಅಕೌಂಟ್ ಈಸ್ ಟು ಬಿ ಕ್ರೆಡಿಟೆಡ್. ಇಲ್ಲೇ
ಪರ್ಚೇಸಸ್ ಮತ್ತು ಕ್ಯಾಶ್ ಎರಡು ಇದಾವೆ ಟ್ರಾನ್ಸಾಕ್ಷನ್. ಸೊ ಪರ್ಚೇಸ್ ಅಕೌಂಟ್ ಅಂದ್ರೆ ಗೂಡ್ಸ್ ಹೆಚ್ಚಿಗೆ ಆಗ್ತಾವೆ ಪರ್ಚೇಸ್ ಮಾಡಿದಾಗ. ಸೊ ಅಸೆಟ್ ಅಕೌಂಟು ಅಸೆಟ್ ಹೆಚ್ಚಿಗೆ ಆಗುತ್ತೆ. ಅಸೆಟ್ ಅಕೌಂಟನ್ನು ನಾವು ಡೆಬಿಟ್ ಮಾಡ್ತೀವಿ. ಅದೇ ರೀತಿ ಕ್ಯಾಶ್ ಈಸ್ ಆಲ್ಸೋ ಅಸೆಟ್ಟು, ಬಟ್ ಅದು ಪರ್ಚೇಸ್ ಮಾಡಿದಾಗ ಕ್ಯಾಶ್ ಏನಾಗುತ್ತೆ, ಹೋಗುತ್ತೆ ಹೊರಗೆ, ಅಥವಾ ಕ್ಯಾಶ್ ಕಡಿಮೆ ಆಗುತ್ತೆ. ಅದರಿಂದ ಕ್ಯಾಶ್ ಅಕೌಂಟನ್ನು ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಎರಡು ಅಸೆಟ್ ಅಕೌಂಟ್, ಒಂದು ಇನ್ಕ್ರೀಸ್ ಆಗುತ್ತೆ, ಒಂದು ಕಡಿಮೆ ಆಗುತ್ತೆ. ಸೊ ಇನ್ಕ್ರೀಸ್ ಇನ್ ಅಸೆಟ್ ಈಸ್ ಟು ಬಿ ಡೆಬಿಟೆಡ್ ಆ್ಯಂಡ್ ಡಿಕ್ರೀಸ್ ಇನ್ ಅಸೆಟ್ ಈಸ್ ಟು ಬಿ ಕ್ರೆಡಿಟೆಡ್. ಹೆನ್ಸ್ ಪರ್ಚೇಸ್ ಅಕೌಂಟ್ ಈಸ್ ಟು ಬಿ ಡೆಬಿಟೆಡ್ ಆ್ಯಂಡ್ ಕ್ಯಾಶ್ ಅಕೌಂಟ್ ಈಸ್ ಟು ಬಿ ಕ್ರೆಡಿಟೆಡ್. And the third transaction is that paid wages expenses. ಇದು ವೇಜಸ್ ಪೇಡ್ ಮಾಡಿದ್ದೇವೆ. ವೇಜಸ್ ಪೇಡ್ ಮಾಡಿದಾಗ ಇಲ್ಲಿ ಎರಡು ಐಟಮ್ ಇದಾವೆ, ಒಂದು ಎಕ್ಸ್ಪೆನ್ಸಸ್ ಇದೆ, ಇನ್ನೊಂದು ಕ್ಯಾಶ್ ಇದೆ. ಎಕ್ಸ್ಪೆನ್ಸಸ್ ಏನಾಗ್ತೈತೆ, ಹೆಚ್ಚಿಗೆ ಆಗುತ್ತೆ. ಕ್ಯಾಶ್ ಏನಾಗ್ತೈತಿ, ಕಡಿಮೆ ಆಗುತ್ತೆ. ನಾವು ಕೂಲಿ ಕೊಟ್ಟರೆ ಕೂಲಿ ಅಕೌಂಟ್ಗೆ ಜಮಾ ಆಗುತ್ತೆ, ಹೆಚ್ಚಿಗೆ ಆಗುತ್ತೆ. ದೆನ್ ಕ್ಯಾಶ್ ಏನಾಗ್ತೈತೆ, ಹೋಗುತ್ತೆ. ಸೊ ಅದರಿಂದ ವೇಜಸ್ ಅಕೌಂಟನ್ನು ಡೆಬಿಟ್ ಮಾಡ್ಕೊಳ್ಬೇಕು, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ದೆನ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಕ್ಯಾಶ್ಗೆ ನೀವು ಗೂಡ್ಸನ್ನು ಸೇಲ್ ಮಾಡಿದರೆ ಕ್ಯಾಶ್ ಬರುತ್ತೆ, ಗೂಡ್ಸು ಹೋಗ್ತವೆ. ಕ್ಯಾಶು ಮತ್ತು ಗೂಡ್ಸು ಎರಡು ಐಟಮನ್ನು ನಾವಿಲ್ಲಿ ನೋಡ್ತೀವಿ. ಅಥವಾ ಗೂಡ್ಸ್ ಅಂದರೆ ಸ್ಟಾಕ್ ಅಂತೇಳಿ ಅಂದ್ಕೊಂಡಿದ್ದೇನೆ ನಾನಿಲ್ಲಿ. ಸೊ ಅದರಿಂದ ಇನ್ಕ್ರೀಸ್ ಇನ್ ಕ್ಯಾಶ್, ಸೇಲ್ ಮಾಡಿದರೆ ಕ್ಯಾಶ್ ಬರುತ್ತೆ ನಮಗೆ. ಸೊ ಅದರಿಂದ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡ್ಕೊಳ್ಬೇಕು. ಗೂಡ್ಸ್ ಹೋಗ್ತವೆ, ಅದನ್ನು ಸೇಲ್ಸ್ ಅಂತ ಕರಿತೇವೆ ನಾವು. ಸೇಲ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಸೊ ಕ್ಯಾಶ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್ ಅಂತೇಳಿ. ದೆನ್ ಐದನೇದ್ದು ರಿಶ್ಯೂಡ್ ಕಮಿಷನ್ ಅಂತೇಳಿ. ಕಮಿಷನ್ ಅಂದರೆ ಇನ್ಕಮ್. ಇದು ಇನ್ಕಮು ರಿಶ್ಯೂ ಆಗಿದೆ. ಸೊ ಅದರಿಂದ ಇಲ್ಲೇನು ಮಾಡಬೇಕು, ಇನ್ಕಮ್ ಅಂತಂದರೆ ಕ್ಯಾಶ್ ಬರುತ್ತೆ. ಕಮಿಷನ್ ರಿಶ್ಯೂಡ್ ಅಂದರೆ ಕ್ಯಾಶ್ ಬರುತ್ತೆ ನಮಗೆ. ಕ್ಯಾಶ್ ಇಸ್ ಅಸೆಟ್. ಸೊ ಇನ್ಕ್ರೀಸ್ ಇನ್ ಅಸೆಟ್ ಇಸ್ ಟು ಬಿ ಡೆಬಿಟೆಡ್. ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡ್ಕೊಳ್ಬೇಕು. ಇನ್ಕಮ್, ಇದು ಇನ್ಕಮ್ ಹೆಚ್ಚಿಗೆ ಆಗುತ್ತೆ. ಇನ್ಕಮ್ ಹೆಚ್ಚಿಗೆ ಆದರೆ ಅದನ್ನು ಸಹಿತ ಏನು ಮಾಡ್ಕೊಳ್ಬೇಕು, ಡೆಬಿಟ್ ಮಾಡ್ಕೊಳ್ಬೇಕು. ಅದರಿಂದ ಕ್ರೆಡಿಟ್ ಮಾಡ್ಕೊಳ್ಬೇಕು. ಇನ್ಕ್ರೀಸ್ ಇನ್ ಇನ್ಕಮ್ ಈಸ್ ಟು ಬಿ ಕ್ರೆಡಿಟೆಡ್, ಹೆನ್ಸ್ ಕ್ಯಾಶ್ ಕಮಿಷನ್ ಅಕೌಂಟ್ ಈಸ್ ಟು ಬಿ ಕ್ರೆಡಿಟೆಡ್. ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡ್ಕೊಳ್ಬೇಕು. ಕಮಿಷನ್ ರಿಶ್ಯೂಡ್ ಇತ್ತಂದರೆ ದೆನ್ ಕಮಿಷನ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಲಾಸ್ಟ್ ಟ್ರಾನ್ಸಾಕ್ಷನ್ ಯಾವುದಂತಂದ್ರೆ ಪರ್ಚೇಸ್ ಫರ್ನಿಚರ್ ಆನ್ ಕ್ರೆಡಿಟ್ ಫ್ರಮ್ ರಾಮಾನೇ. ಇದು ಕ್ರೆಡಿಟ್ ಪರ್ಚೇಸಸ್. ಇದು ಕ್ರೆಡಿಟ್ ಪರ್ಚೇಸ್. ಏನು ಪರ್ಚೇಸ್ ಮಾಡಿದ್ದೀವಿ, ಫರ್ನಿಚರನ್ನು ಪರ್ಚೇಸ್ ಮಾಡಿದ್ದೀವಿ. ಅದರಿಂದ ಫರ್ನಿಚರ್ ಬರುತ್ತೆ ನಮಗೆ. ಫರ್ನಿಚರ್ ಅಸೆಟ್, ಇದು ಅಸೆಟ್ ಹೆಚ್ಚಿಗೆ ಆಗುತ್ತೆ. ಅಸೆಟ್ ಅಕೌಂಟನ್ನು ಡೆಬಿಟ್ ಮಾಡ್ಕೋಬೇಕು. ಅಂದರೆ ಫರ್ನಿಚರ್ ಅಕೌಂಟನ್ನು ಡೆಬಿಟ್ ಮಾಡ್ಕೊಳ್ಬೇಕು. ಅದು ಕ್ರೆಡಿಟ್ ಬೇಸಿಸ್ನಲ್ಲಿ ಇರೋದ್ರಿಂದ ಲಯಬಿಲಿಟಿ ಏನಾಗುತ್ತೆ ಅಂದರೆ ಹೆಚ್ಚಿಗೆ ಆಗುತ್ತೆ. ನಾವು ಕೊಡಬೇಕಾಗಿದೆ, ರಾಮಗೆ ಅಮೌಂಟ್ ಕೊಟ್ಟಿಲ್ಲ, ದಟ್ ಈಸ್ ಎ ಲಯಬಿಲಿಟಿ, ಇನ್ಕ್ರೀಸ್ ಆಗುತ್ತೆ. ಅದರಿಂದ ರಾಮ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೊಳ್ತೀವಿ. ಸೊ ಈ ರೀತಿಯಾಗಿ 6 ಟ್ರಾನ್ಸಾಕ್ಷನ್ಸನ್ನು ಈ ರೀತಿ ಜರ್ನಲ್ ಎಂಟ್ರಿ ಪಾಸ್ ಮಾಡ್ತೀವಿ ಮಾಡರ್ನ್ ಅಪ್ರೋಚ್ನಲ್ಲಿ. ಸೊ ಟ್ರಾನ್ಸಾಕ್ಷನ್ಸ್ನಲ್ಲಿ ಯಾವ ಅಕೌಂಟ್ ಇದೆ ಅನ್ನೋದು ನೋಡ್ಕೊಳ್ಬೇಕು. ಅದು ಹೆಚ್ಚಿಗೆ ಆಗಿದೆನೋ ಕಡಿಮೆ ಆಗಿದೆ ನೋಡ್ಕೊಳ್ಬೇಕು. ಅದರ ಮೇಲೆ ಡೆಬಿಟ್ ಆ್ಯಂಡ್ ಕ್ರೆಡಿಟನ್ನು ಮಾಡ್ಕೊಳ್ಬೇಕು. ಇದೇ ಟೈಪು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೇ ಟ್ರಾನ್ಸಾಕ್ಷನ್ಸನ್ನು ನಾವು ಟ್ರೆಡಿಷ್ನಲ್ ಅಪ್ರೋಚ್ನಲ್ಲಿ ಮಾಡಿದಾಗ ಅಲ್ಲೂ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಬೇಕು. ನನಗನ್ಸಿದ ಮಟ್ಟಿಗೆ ಇಫೆಕ್ಟ್ ಸೇಮ್ ಆಗುತ್ತೆ, ಬಟ್ ಅಕೌಂಟ್ಸ್ ಅಷ್ಟೇ, ಟೈಪ್ಸ್ ಆಫ್ ಅಕೌಂಟ್ಸನ್ನು ಅಷ್ಟೇ ಬೇರೆ ಅಂತೇವೆ ನಾವು. ರಿಯಲ್ ಅಕೌಂಟು, ಪರ್ಸನಲ್ ಅಕೌಂಟು, ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಅಲ್ಲೇ ಅಸೆಟ್ಟು, ಲಯಬಿಲಿಟಿ, ಇನ್ಕಮ್ಮು, ಎಕ್ಸ್ಪೆನ್ಸಸ್ಸು, ಡ್ರಾಯಿಂಗ್ಸು ಮತ್ತು ಸ್ಟಾಕ್ ಅಂತ ಹಂಗೆ ಕರಿತೀವಿ. ಇಲ್ಲೇ ರಿಯಲ್, ನಾಮಿನಲ್, ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ. ಅದೇ ಟ್ರಾನ್ಸಾಕ್ಷನನ್ನು ನೋಡಿ, ಫಸ್ಟ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಎ ಕ್ಯಾಪಿಟಲ್. ಇಲ್ಲೇ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಕ್ಯಾಶ್ ಅಕೌಂಟ್ ಡೆಟರ್, ದೆನ್ ಕ್ಯಾಪಿಟಲ್ ಅಕೌಂಟ್ ಟು ಕ್ಯಾಪಿಟಲ್ ಅಕೌಂಟ್. ಅಂದರೆ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಅಲ್ಲೇ ಇದರಲ್ಲಿ ಮಾಡರ್ನ್ ಅಪ್ರೋಚ್ನಲ್ಲೂ ಸಹಿತ ಸೇಮ್ ಆಗಿದೆ. ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಇಲ್ಲೂ ಸಹಿತ ಹಾಗೆ, ಬಟ್ ನಾವು ಇಲ್ಲೇನಂತೀವಿ, ಕ್ಯಾಶನ್ನು ರಿಯಲ್ ಅಕೌಂಟ್ ಅಂತ ಕರಿತೀವಿ, ಅಲ್ಲೇ ಅಸೆಟ್ ಅಕೌಂಟ್ ಅಂತ ಕರಿತೀವಿ. ದೆನ್ ಕ್ಯಾಪಿಟಲನ್ನು ಪರ್ಸನಲ್ ಅಕೌಂಟ್ ಅಂತೇಳಿ ನಾವು ಇಲ್ಲಿ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅದರಿಂದ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಮಾಡರ್ನ್ ಅಪ್ರೋಚು ಮತ್ತು ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಜರ್ನಲ್ ಎಂಟ್ರಿ ಸೇಮ್ ಬರಿತೀವಿ, ಬಟ್ ಅಕೌಂಟ್ಸ್ಗಳನ್ನು ಬೇರೆ ಥರ ಹೇಳ್ತೀವಿ. ಕ್ಯಾಶ್ಗೆ ರಿಯಲ್ ಅಕೌಂಟ್ ಅಂತೀವಿ, ಅಲ್ಲೇ ಅಸೆಟ್ ಅಕೌಂಟ್ ಅಂತ ಕರಿತೀವಿ. ಇಲ್ಲೇ ಕ್ಯಾಪಿಟಲನ್ನು ನಾವು ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ, ಬಟ್ ಮಾಡರ್ನ್ ಅಪ್ರೋಚ್ನಲ್ಲಿ ಅದಕ್ಕೆ ಲಯಬಿಲಿಟಿ ಅಕೌಂಟ್ ಅಂತೇಳಿ ಕರಿತೀವಿ. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್. ದೆನ್ ಎರಡನೇ ಟ್ರಾನ್ಸಾಕ್ಷನ್ನು ಇದರಲ್ಲಿ ಎಲ್ಲೇ ಪ್ರಾಬ್ಲಮ್ನಲ್ಲಿ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ಗೆ ಮಾಡರ್ನ್ ಅಪ್ರೋಚ್ನಲ್ಲಿ
ಪರ್ಚೇಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತೇಳಿ ಬರೆದಿದ್ದೀವಿ. ಅಂದರೆ ಪರ್ಚೇಸ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೀವಿ, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಸಹಿತ ಸೇಮ್ ಪರ್ಚೇಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್, ಬಟ್ ಪರ್ಚೇಸನ್ನು ನಾವು ನಾಮಿನಲ್ ಅಕೌಂಟ್ ಅಂತೇಳಿ ಕರಿತೀವಿ. ಇಲ್ಲೇ ರಿಯಲ್ ಕ್ಯಾಶನ್ನು ರಿಯಲ್ ಅಕೌಂಟ್ ಅಂತೇಳಿ ಕರೆದಿದ್ದೇವೆ ನಾವು. ಅಲ್ಲಿ ನಾವೇನು ಮಾಡ್ತೀವಿ, ಮಾಡರ್ನ್ ಸಿಸ್ಟಮ್ನಲ್ಲಿ ಪರ್ಚೇಸನ್ನು ಸ್ಟಾಕ್ ಅಂತೇಳಿ ಕನ್ಸಿಡರ್ ಮಾಡಿದ್ದೀವಿ, ಕ್ಯಾಶನ್ನು ಅಸೆಟ್ ಅಂತ ಕನ್ಸಿಡರ್ ಮಾಡಿದ್ದೇವೆ. ಬಟ್ ಡೆಬಿಟ್ ಟು ಕ್ರೆಡಿಟ್ ಸೇಮ್ ಆಗಿದ್ದಾವೆ. ಅಲ್ಲೂ ಸಹಿತ ನಾವು ಮಾಡರ್ನ್ ಅಪ್ರೋಚ್ನಲ್ಲಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಮಾಡಿದ್ದೇವೆ, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ದೇವೆ, ಅಥವಾ ಸ್ಟಾಕ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೇವೆ, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೊಂಡಿದ್ದೇವೆ. ಇಲ್ಲೂ ಸಹಿತ ಹಾಗೆ ಪರ್ಚೇಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತೇಳಿ. ಆ್ಯಂಡ್ ಥರ್ಡ್ ಟ್ರಾನ್ಸಾಕ್ಷನ್ ಯಾವುದಂದ್ರೆ ವೇಜಸ್ ಪೇಯ್ಡ್ ಅಂತೇಳಿ. ವೇಜಸ್ ಪೇಯ್ಡ್ನಲ್ಲಿ ಇಲ್ಲಿ ವೇಜಸ್ಸು ನಾಮಿನಲ್ ಅಕೌಂಟು, ಪೇಯ್ಡ್ ಕ್ಯಾಶ್ ಹೋಗುತ್ತೆ ರಿಯಲ್ ಅಕೌಂಟು. ವೇಜಸ್ಸು ಮತ್ತು ಕ್ಯಾಶ್ ಎರಡು ಅಕೌಂಟ್ ಇದಾವೆ ಈ ಟ್ರಾನ್ಸಾಕ್ಷನಲ್ಲಿ. ವೇಜಸ್ಸು ನಾಮಿನಲ್ ಅಕೌಂಟ್ ಆಗುತ್ತೆ, ಕ್ಯಾಶು ರಿಯಲ್ ಅಕೌಂಟ್ ಆಗುತ್ತೆ. ನಾಮಿನಲ್ ಅಕೌಂಟ್ ರೂಲ್ಸ್ ಏನಾಗಿದೆ, ಡೆಬಿಟ್ ಎಕ್ಸ್ಪೆನ್ಸಸ್, ವೇಜಸ್ ಇಸ್ ಎ ಎಕ್ಸ್ಪೆನ್ಸಸ್, ಅದರಿಂದ ವೇಜಸ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೇವೆ. ದೆನ್ ಕ್ಯಾಶ್ ಇಸ್ ಎ ರಿಯಲ್ ಅಕೌಂಟ್, ಕ್ಯಾಶ್ ಗೋಸ್ ಔಟ್, ವೇಜಸ್ ಪೇಯ್ಡ್ ಮಾಡಿದರೆ ಕ್ಯಾಶ್ ಹೋಗುತ್ತೆ ನಮ್ಮ ಬಿಸ್ನೆಸ್ನಿಂದ, ಅದರಿಂದ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೊತಾ ಇದ್ದೀವಿ. ವೇಜಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿದ್ದೇವೆ. In the modern approach also same accounts were debited and credited, that is wages account ಡೆಬಿಟ್ ಮಾಡಿದ್ದೀವಿ, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ದೀವಿ. ಅಥವಾ ಎಕ್ಸ್ಪೆನ್ಸಸ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೀವಿ, ಹಿಂಗೆ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗಿದ್ದಕ್ಕೆ ಕ್ಯಾಶ್ ಕಡಿಮೆ ಆಗಿದ್ದಕ್ಕೆ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೊಂಡಿದ್ದೇವೆ. ಆ್ಯಂಡ್ ಥರ್ಡ್ ಅಥವಾ ಫೋರ್ತ್ ಟ್ರಾನ್ಸಾಕ್ಷನ್ ಈಸ್ ರಿಲೇಟಿಂಗ್ ಟು ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಇದನ್ನು ನಾವು ಇದರಲ್ಲಿ ಮಾಡರ್ನ್ ಅಪ್ರೋಚ್ನಲ್ಲಿ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೀವಿ, ಸೇಲ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ದೀವಿ. ಕ್ಯಾಶ್ ಇನ್ಕ್ರೀಸ್ ಆಗಿದೆ, ದೆನ್ ಸ್ಟಾಕ್ ಡಿಕ್ರೀಸ್ ಆಗಿದೆ, ಅದರಿಂದ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದ್ದೀವಿ, ಸೇಲ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಿದ್ದೀವಿ ಮಾಡರ್ನ್ ಅಪ್ರೋಚ್ನಲ್ಲಿ. ದೆನ್ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದ್ದೀವಿ, ಬಿಕಾಸ್ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್. ಸೇಲ್ಸ್ ಮಾಡಿದರೆ ಕ್ಯಾಶ್ ನಮಗೆ ಬರುತ್ತೆ, ಅದರಿಂದ ರಿಯಲ್ ಅಕೌಂಟ್ ಪ್ರಿನ್ಸಿಪಲು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್, ಅದರಿಂದ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡಿದ್ದೀವಿ. ದೆನ್ ಸೇಲ್ಸ್ ನಾಮಿನಲ್ ಅಕೌಂಟ್ ಅಂತ ಹೇಳಿದ್ದು. ಸೊ ಅಲ್ಲಿ ಏನಾಗ್ತೈತೆ ಅಂತಂದರೆ ಇದು ಸೇಲ್ಸು ಆಗಿರೋದ್ರಿಂದ ಇನ್ಕಮ್ ಆಗುತ್ತೆ ನಮಗೆ. ಸೊ ಅದರಿಂದ ಇನ್ಕಮನ್ನು ನಾವೇನು ಮಾಡಿದ್ದೇವೆ, ಕ್ರೆಡಿಟ್ ಮಾಡ್ಕೊಂಡಿದ್ದೇವೆ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ. ಮತ್ತು ಅಲ್ಲಿ ಮಾಡರ್ನ್ ಅಪ್ರೋಚ್ನಲ್ಲೂ ಸಹಿತ ನಾವು ಹಾಗೆ ಮಾಡ್ಕೊಂಡಿದ್ದೇವೆ, ಡೆಬಿಟ್ ಕ್ಯಾಶ್ ಮಾಡಿದ್ದೇವೆ, ಸೇಲ್ಸನ್ನು ಕ್ರೆಡಿಟ್ ಮಾಡಿದ್ದೇವೆ. ಇಲ್ಲೂ ಅದೇ ರೀತಿ ಮಾಡ್ಕೊಳ್ಬೇಕು. ದೆನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇಸ್ ದ್ಯಾಟ್ ಕಮಿಷನ್ ರಿಶ್ಯೂಡ್. ಕಮಿಷನ್ ರಿಶ್ಯೂಡ್ ಅಂದರೆ ಇಲ್ಲಿ ಎರಡು ಟ್ರಾನ್ಸಾಕ್ಷನ್ ಅದಾವೆ, ಇದರಲ್ಲಿ ಎರಡು ಅಕೌಂಟ್ ಇದಾವೆ, ಒಂದು ಕಮಿಷನ್ ಇನ್ನೊಂದು ಕ್ಯಾಶು. ಹಾಗಾದ್ರೆ ಕಮಿಷನ್ ರಿಶ್ಯೂಡ್ ಮಾಡೋದಂದ್ರೆ ಕ್ಯಾಶ್ ನಮಗೆ ಬರುತ್ತೆ, ಅದರಿಂದ ಡೆಬಿಟ್ what comes in real account, cash is a real account, again cash account is to be debited and commission account is a nominal account, income account. ಇದು income is to be credited nominal account ಪ್ರಕಾರ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸನ್ನು ಕ್ರೆಡಿಟ್ ಮಾಡ್ಕೊಳ್ಬೇಕು, ಅದರಿಂದ ಕಮಿಷನ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೊಂಡಿದ್ದೇವೆ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ. ದೆನ್ ಲಾಸ್ಟ್ ಟ್ರಾನ್ಸಾಕ್ಷನ್ ಇಸ್ ದಟ್ ಪರ್ಚೇಸ್ಡ್ ಫರ್ನಿಚರ್ ಆನ್ ಕ್ರೆಡಿಟ್ ಫ್ರಮ್ ರಾಮ ಅಂತೇಳಿದೆ. ಸೊ ಇಲ್ಲಿ ಫರ್ನಿಚರ್ ಅಕೌಂಟ್ ಇದೆ ಮತ್ತು ರಾಮ ಅಕೌಂಟ್ ಇದೆ. ಫರ್ನಿಚರ್ ಅಕೌಂಟು ರಿಯಲ್ ಅಕೌಂಟ್, ಟ್ರೆಡಿಷನಲ್ ಅಕೌಂಟಲ್ಲಿ ರಿಯಲ್ ಅಕೌಂಟ್ ಅಂತೀವಿ, ಮಾಡರ್ನ್ ಅಪ್ರೋಚ್ನಲ್ಲಿ ಅಸೆಟ್ ಅಕೌಂಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ರಾಮ ಇದೆಯಲ್ಲ, ರಾಮನ ನಾವು ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ, ಅಲ್ಲೇ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಓನರ್ ಅಂತೇಳಿ ಕರಿತೇವೆ ನಾವು. ಸೊ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್, ಫರ್ನಿಚರ್ ಖರೀದಿ ಮಾಡಿದರೆ ಫರ್ನಿಚರ್ ಬರುತ್ತೆ, ಅದರಿಂದ ಫರ್ನಿಚರ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ದೆನ್ ಇಲ್ಲಿ ರಾಮ ಅಮೌಂಟ್ ಹೋಗಿಲ್ಲ, ಕ್ಯಾಶ್ ಕೊಟ್ಟಿಲ್ಲ ನಾವು, ಆದರೆ ರಾಮನಿಂದ ಕ್ರೆಡಿಟ್ ಬೇಸಿಸ್ ಮೇಲೆ ಖರೀದಿ ಮಾಡಿದ್ದೀವಿ. ಸೊ ರಾಮ ಅಕೌಂಟ್ ಪರ್ಸನಲ್ ಅಕೌಂಟು, ಅವನೇನು ಮಾಡಿದ್ದಾನೆ, ಫರ್ನಿಚರ್ ನಮ್ಗೆ ಕೊಟ್ಟಾನ, ಅದರಿಂದ ಪರ್ಸನಲ್ ಅಕೌಂಟ್ ರೂಲ್ಸ್ ಏನಿದೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ರಾಮ ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ. ಸೊ ಅದರಿಂದ ಅವನ ಅಕೌಂಟನ್ನು ನಾವೇನು ಮಾಡ್ತಿದ್ದೇವೆ, ಕ್ರೆಡಿಟ್ ಮಾಡ್ತೀವಿ ಆ್ಯಸ್ ಎ ಗಿವರ್ ಅಂತೇಳಿ. ಸೊ ಫರ್ನಿಚರ್ ಅಕೌಂಟ್ ಡೆಟರ್ ಟು ರಾಮಾಸ್ ಅಕೌಂಟ್ ಅಂತೇಳಿ. ಸೊ ಇನ್ ದಿಸ್ ವೇ transactions are to be journalized as based on modern approach and traditional approach. ನೀವು ಇವೆರಡೂ ಟ್ರಾನ್ಸಾಕ್ಷನ್ಸನ್ನು ನಾವು ಜರ್ನಲ್ ಎಂಟ್ರಿ ಏನು ಬರೆದಿದ್ದೀನಲ್ಲ, ಎರಡೂ ಸ್ವಲ್ಪ ನೀವೆಲ್ಲ ಬರ್ಕೊಂಡ್ಬಿಟ್ಟು ಒಂದು ನೋಟ್ಬುಕ್ನೆಲ್ಲ ಇವನ್ನೆಲ್ಲ ಬರ್ಕೊಂಡು ನೀವು ಕಂಪೇರ್ ಮಾಡ್ಕೊಳ್ಳಿ ಮಾಡರ್ನ್ ಅಪ್ರೋಚ್ಗೂ ಮತ್ತು ಟ್ರೆಡಿಷ್ನಲ್ ಅಪ್ರೋಚ್ಗೂ.
ಇಫೆಕ್ಟ್ ಮಾತ್ರ ಸೇಮ್ ಇದ್ದಾವೆ. ಜರ್ನಲ್ ಎಂಟ್ರಿ ಸ್ವಲ್ಪ ಸೇಮ್ ಆಗ್ತವೆ, ಬಟ್ ಟೈಪ್ ಆಫ್ ಅಕೌಂಟನ್ನು ನಾವು ಬೇರೆ ಅಂತ ಕರಿತೀವಿ. ಮಾಡರ್ನ್ ಅಪ್ರೋಚ್ನ ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಅಂತ ಕರಿತೀವಿ. ಆದರೆ ಮಾಡರ್ನ್ ಅಪ್ರೋಚ್ನಲ್ಲಿ ಪರ್ಸನಲ್ಲು, ರಿಯಲ್, ನಾಮಿನಲ್ ಅನ್ನೋದ್ರ ಬದಲಿ ಕ್ಯಾಪಿಟಲ್ ಅಕೌಂಟ್, ಲಯಬಿಲಿಟಿ ಅಕೌಂಟ್, ಅಸೆಟ್ ಅಕೌಂಟ್, ಎಕ್ಸ್ಪೆನ್ಸಸ್ ಅಕೌಂಟ್, ಇನ್ಕಮ್ ಅಥವಾ ರೆವಿನ್ಯೂ ಅಕೌಂಟ್ ಆ್ಯಂಡ್ ಸ್ಟಾಕ್ ಅಕೌಂಟ್ ಅಂತೇಳಿ ಹಿಂಗೆ ನಾವು ಕರಿತೀವಿ. ಸೊ ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್, ಬಟ್ ದ effect of transactions are same both in case of modern approach and traditional approach. ಇವನ್ನೆಲ್ಲ ಬರ್ಕೊಳ್ಳಿ, ನೀವು ಕಂಪೇರ್ ಮಾಡಿರಿ. ಈಗೇನು ಜರ್ನಲ್ ಎಂಟ್ರಿ ಎರಡೂ ಬರೆದಿದ್ದೇನೆ ನಾನು, ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಬರೆದಿದ್ದೀನಿ, ಮಾಡರ್ನ್ ಅಪ್ರೋಚ್ನಲ್ಲಿ ಬರೆದಿದ್ದೀನಿ. ಎರಡನ್ನೂ ನೋಡ್ಕೊಳ್ರಿ, ಎರಡನ್ನೂ ಕಂಪೇರ್ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಮಾಡರ್ನ್ ಅಪ್ರೋಚ್ನಲ್ಲಿ ಹೇಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡ್ಕೊಳ್ಬೇಕು ಮತ್ತು ಟ್ರೆಡಿಷನಲ್ ಅಪ್ರೋಚ್ನಲ್ಲಿ ಹೇಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡ್ಕೋಬೇಕು ಅಂತೇಳಿ. ನೀವು ಇಲ್ಲಿವರೆಗೆ ಓದಿರೋದು ಟ್ರೆಡಿಷನಲ್ ಅಪ್ರೋಚು, ಬಟ್ ಈ ಸೆಮ್ಮಿನಲ್ಲಿ ನೀವು ಓದ್ತಕ್ಕಂಥದ್ದು ಮಾಡರ್ನ್ ಅಪ್ರೋಚು. ಮಾಡರ್ನ್ ಅಪ್ರೋಚು ಗೊತ್ತಿರಲಿ ಮತ್ತು ಟ್ರೆಡಿಷನಲ್ ಅಪ್ರೋಚು ಗೊತ್ತಿರಲಿ, ಯಾಕಂದರೆ ಈಗೆಲ್ಲ ಗ್ಲೋಬಲೈಸೇಷನ್ ಆಗಿದ್ಮೇಲೆ ನಿಮಗೆಲ್ಲ ಗೊತ್ತಿದೆ, ಭಾಳಷ್ಟು ಅಪಾರ್ಚುನಿಟೀಸು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಸಿಗ್ತಾ ಇದ್ದಾವೆ. ಚಾರ್ಟರ್ಡ್ ಅಕೌಂಟೆಂಟ್ಸು ಅಮೇರಿಕಾದಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ, BCom ಗ್ರ್ಯಾಜುಯೇಟ್ಸ್ ನಮ್ಮ ಇಂಡಿಯನ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ದಾರೆ. ಅಲ್ಲಿ ನಾವು ಅಕೌಂಟ್ಸ್ಗಳನ್ನು ಬರೀಬೇಕು ಅಂತಂದ್ರೆ ಅಲ್ಲಿ ರೂಲ್ಸ್ ನೋಡ್ಕೊಳ್ಬೇಕು, ಅಕೌಂಟಿಂಗ್ ರೂಲ್ಸನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಆ ಮಾಹಿತಿ ನಮ್ಮ ವಿದ್ಯಾರ್ಥಿಗಳಿಗೆ ಇರಲಿ ಅಂತೇಳಿ ಈ ಸಿಲೆಬಸ್ನಲ್ಲಿ ಅಥವಾ ಈ ಯೂನಿಟ್ನಲ್ಲಿ ಮಾಡರ್ನ್ ಅಪ್ರೋಚನ್ನು ನಾವು ಸಹಿತ ವಿದ್ಯಾರ್ಥಿಗಳಿಗೆ ನಿಮಗೆ ಕಲಿಸ್ಕೊಡ್ತಾ ಇದ್ದೇವೆ. ಸೊ ಬಿ ಪರ್ಫೆಕ್ಟ್ ವಿತ್ ಬೋತ್ ಟ್ರೆಡಿಷನಲ್ ಅಪ್ರೋಚ್